ಕೊನೆಗೂ ಹತ್ಕೊಂಡು ಇನ್ನು 7.5 ಕಿಲೋಮೀಟರ್ ಇದೆ ಇನ್ನು ದೇವಸ್ಥಾನಕ್ಕೆ ನಮಗೆ ಅಷ್ಟೇ. ಸುತ್ತ ಬೆಟ್ಟ ಗುರು, ಈ ಬೆಟ್ಟದಿಂದ ಫುಲ್ ವ್ಯೂ ನೋಡಿ ಗುರು ಹೆಂಗ್ ಕಾಣಿಸ್ತಾ ಇದೆ. ಅಲ್ಲಿ ಎಲ್ಲೋ ಮೂಲೆಯಿಂದ ಹತ್ಕೊ ಬಂದಿದ್ದ ಗುರು, ಕಷ್ಟಪಟ್ಕೊಂಡು ನಾವು ಹತ್ತಾ ಇದೀವಿ ಗುರು ಬೆಟ್ಟನ. ವ್ಯೂ ನೋಡಿ ಗುರು ಎಷ್ಟು ಕಷ್ಟ ಇದೆ, ಬೆಟ್ಟ ಹೆವಿ. ಸುಸ್ತಾಗ್ತಾ ಇದೆ ಗುರು. ಇದ್ಮೇಲೆ ಹಂಗೆ ಫುಲ್ ಹಾಸ್ಕೊಂಡ್ಬಿಟ್ಟೈತೆ, ಬಿಳಿ ಬಿಳಿ ಬಿಳಿಯಾಗಿ ಕಾಣಿಸ್ತಾ ಇದೆ ನೋಡಿ. ಬನ್ನಿ ಮುಂದೆ ಹೋಗೋಣ. ಎಲ್ಲ ಹತ್ತಾ ಇದೀವಿ ನಾವು, ಹಿಂಗಿಂದ ಬಂದ್ರೆ ದೂರ ಆಗುತ್ತೆ ಅಂತ ನಾವು ಹಿಂಗೆ ಶಾರ್ಟ್ ಕಟ್ ಅಲ್ಲಿ ಹತ್ತಾ ಇದೀವಿ. ನೋಡಿಲಿ ಅಣ್ಣವರು ದೊಣ್ಣೆ ಹಿಡ್ಕೊಂಡು ಹತ್ತವ್ರೆ. ನಮ್ ಕನ್ನಡಿಗರು ಬಾಸ್, ಮೈಸೂರು ಆಗಲ್ಲ. ಯಾಕೆ ಬಾಸ್? ಹತ್ಬೇಕು ಬಾಸ್, ದೇವ್ರು ನಮ್ಮನ್ನ ಕರೆಸ್ಕೊತಾ ಇದ್ದೇನೆ, ನಾವು ಹೋಗ್ಬೇಕಷ್ಟೇ. ಹತ್ತು ಬಾಸ್. ಮೇಲೆ ಬಿಸಿಲು ಬಂದ್ಬಿಡ್ತು ಇನ್ನೇನು. ನೋಡಿ ಸೂರ್ಯ ಹೆಂಗ್ ಕಾಣಿಸ್ತಾ ಇದ್ದಾನೆ ಬಾ. ನೋಡಿ ಗುರು ನನ್ನ ಹಿಂದೆ ಹೆಂಗ್ ಕಾಣಿಸ್ತಾ ಇದೆ ಬೆಟ್ಟ, ಹಿಮಾಲಯ ಪರ್ವತ. ನೋಡಿ ಸುತ್ತ 360 ಡಿಗ್ರಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಹೆವಿಯಾಗಿ ಕಾಣಿಸ್ತಾ ಇದೆ ಗುರು. ಬಿಸಿಲು ಕೋಲ್ಡು ಎಲ್ಲ ಹೋಯ್ತು. ಇಲ್ಲಿ ನೋಡಿ ಮೇಲಿಂದ ನೋಡಿದ್ರೆ ಜನ ಹೆಂಗಪ್ಪ ನೋಡಿ, ಹಿಮಾಲಯ ಹೆಂಗ್ ಕಾಣಿಸ್ತಾ ಇದೆ. ನನ್ನ ಹತ್ರ ಅಂತೂ ಫುಲ್ ಸುಸ್ತಾಗ್ತಾ ಇದೆ, ಮಾತಾಡೋಕ್ಕಾಗ್ತಾ ಇಲ್ಲ. ನಿಮ್ಮನ್ನು ತೋರಿಸ್ತೀವಿ ಬಾಸ್. ನೋಡಿ ಬಾಸ್, ಇವರೆಲ್ಲ ಮೈಸೂರು ಬಾಸ್, ಎಲ್ಲ ಬರ್ತಾ ನೋಡಿ, ಎಲ್ಲ ಬಂದಿದ್ದಾರೆ, ಎಲ್ಲ ಮೈಸೂರು ಗುರು. ಈ ಭೂಮಿಲಿ ನಿನ್ನಂತದ್ದೇನಿಲ್ಲ ನೋಡು, ಹುಡ್ಸಿದಪ್ಪ ಮನು ಶಾಶ್ವತ ಅಲ್ಲ. ಕುದುರೆಗಳದ್ದು ಲಾಸ್ಟ್ ಸ್ಟಾಪ್ ಇದೇನೆ, ಇಲ್ಲಿಂದನೇ ಲಾಸ್ಟ್ ಮುಗೀತು. ನಾವು ಇಲ್ಲೇ ಟಿಫನ್ ಮಾಡಿ ಎಲ್ಲ ಮಾಡಿ ಮುಂದೆ ಇವಾಗ ಮತ್ತೆ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಬಟ್ ಲಾಸ್ಟ್ ಸ್ಟಾಪ್ ಕುದುರೆಗಳದ್ದು ಫುಲ್ಲು ಹತ್ತಿ ನೋಡಿ. ಅಲ್ಲೆಲ್ಲ ರಾತ್ರಿ ನೋಡಿದ್ವು ಮಂಜೆ ಇರಲಿಲ್ಲ, ಬೆಳಗ್ಗೆ ಗಂಟ ಅಷ್ಟು ಮಂಜಾಗ್ಬಿಟ್ಟಿದೆ. ಕುದುರೆಗಳನ್ನ ಲೆಕ್ಕ ಹಾಕಕ್ಕೆ ಆಗಲ್ಲ, ಅಷ್ಟು ಕುದುರೆ ಇದೆ ಗುರು. ಎಷ್ಟಿದೆ ನೋಡಿ, ಕಣ್ಣಿಗೆ ನೋಡೋಷ್ಟು ಕುದುರೆಗಳೇ ಇದೆ ಇಲ್ಲಿ ಜನಗಳಿಗಿಂತ. ಮೇಲೆ ನೋಡಿ ಈ ಥರ ಟೆಂಟ್ ಎಲ್ಲ ಸಿಗುತ್ತೆ, ಬಂದರೆ ಮೇಲೇನು ಸ್ಟೇ ಮಾಡ್ಬೋದು. ಈ ಥರ ಟೆಂಟ್ ಎಲ್ಲ ಸಿಗುತ್ತೆ. ಜಾಸ್ತಿ ಜನ ಇದ್ರೆ ದೊಡ್ಡ ಟೆಂಟ್ಗಳು ಕಾಣಿಸ್ತಿರ್ಬೋದು ನಿಮಗೆ, ದೊಡ್ಡ ಟೆಂಟು ಸಿಗುತ್ತೆ. ಅದು ಬಿಟ್ರೆ ಸಿಂಗಲ್ಲು ಡಬಲ್ ಆದರೆ ನೋಡಿ ಈ ಥರ ಟೆಂಟ್ಗಳು ಸಿಗುತ್ತೆ. ಇಲ್ಲೂ ಸ್ಟೇ ಮಾಡಿ ಸ್ನಾನ ಮಾಡಿ ಮುಂದಕ್ಕೆ ನೀವು ಬೇಕಾದರೆ ದೇವ್ರ ದರ್ಶನಕ್ಕೆ ಹೋಗ್ಬೋದು. ಹಾಂ, ಇಲ್ಲೇ ಸ್ನಾನ ಮಾಡಿದ್ದು ಗುರು. ನೀರು ಕಾಯಿಸ್ಕೊಡ್ತಾರೆ 150 ರೂಪಾಯಿಗೆ ಒಂದು ಬಕೀಟು ಗುರು, ಅಷ್ಟೇ ಕೊಡೋದು. ಅವೆಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ದೇವ್ರ ದರ್ಶನಕ್ಕೆ. ಇನ್ನು ದೇವ್ರ ದರ್ಶನ ಇಷ್ಟೊಂದು ದೇವಸ್ಥಾನಕ್ಕೆ ಅರ್ಧ ಕಿಲೋಮೀಟರ್ ಇರ್ಬೇಕಾದ್ರೆ ನಿಮಗೆ ಇನ್ನೂ ಟೆಂಟ್ ಸಿಗುತ್ತೆ ನೋಡಿ. ಎಲ್ಲ ಟೆಂಟ್ ಹಾಕಿದ್ದಾರೆ. ಇನ್ನು ಮುಂದೆ ಎಂಟ್ರೆನ್ಸ್ ಇದೆ, ಹೋಗಬೇಕು. ನಾವು ಹೋಗ್ತಾ ಇದ್ದೀವಿ, ಬನ್ನಿ. ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಎಂಟ್ರೆನ್ಸು ಅಲ್ಲಿ ನೋಡಿ ಕಾಣಿಸ್ತಾ ಇದೆ, ಆರ್ಚ್ ಕಾಣಿಸ್ತಾ ಇದೆಯಲ್ಲ, ಅದೇ ಎಂಟ್ರೆನ್ಸು. ಆ ಎಂಟ್ರೆನ್ಸ್ ದಾಟದ ಮೇಲೆ ದೇವಸ್ಥಾನ ಕಾಣಿಸ್ತದೆ, ಬನ್ನಿ. ಇವಾಗ ಎಕ್ಸಾಕ್ಟಲ್ಲಿ ಅಲ್ಲಿಂದ ಟ್ರಾವೆಲ್ ಮಾಡಿರೋದು ಎಲ್ಲ ಮರೆತು ದೇವ್ರು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಬನ್ನಿ ಹೋಗೋಣ. ನೋಡಿ ಇದೇ ಎಂಟ್ರೆನ್ಸ್ ಗುರು. ದೇವಸ್ಥಾನದಿಂದ ಒಂದು 1/2 ಕಿಲೋಮೀಟ್ರು ಹೆಲಿಪ್ಯಾಡ್ ಹೋದು ನೋಡಿ ಹೆಂಗೆ ಆಗ್ತದೆ. ಅದಕ್ಕೆ ಗುರು ಇಲ್ಲಿ ಇಳಿದು 1/2 ಅವರ್ ಹೆಲಿಪ್ಯಾಡ್ ಇಳಿದು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ದೇವಸ್ಥಾನ ಅಲ್ಲಿದೆ ನೋಡಿ, ನೋಡಿ ಮೇಲ್ ನೋಡ್ತಾ ಇದ್ರೇನೆ ಅಮೇಝಿಂಗ್. ಬಾ ಬನ್ನಿ, ಹೆಲಿಕಾಪ್ಟರ್ ಬರ್ತಾ ಇದೆ, ನಿಮಗೆ ತೋರಿಸ್ತೀನಿ. ಫಾಸ್ಟಾಗಿ ಒಂದಾದ್ಮೇಲೆ
ಇದು ದರ್ಶನಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸಿಂದ ಇಲ್ಲಿ ವೆರಿಫಿಕೇಷನ್ ಒಂದು ಕೋಡ್ ಕೊಟ್ಟಿರ್ತಾರೆ ಅಲ್ಲಿ, ಅದನ್ನು ನಾವು ತೋರಿಸ್ಬೇಕು. ತೋರಿಸಿ ನಂತರ ನೋಡಿ ಎಂಟ್ರೆನ್ಸಿಂದ ಹೋಗ್ಬೇಕು. ನೋಡಿ ಎಲ್ಲವೇ ಇದೇ ಎಂಟ್ರೆನ್ಸು. ಇಲ್ಲಿಂದ ದರ್ಶನಕ್ಕೆ ಹೋಗ್ಬೇಕು. ಎಂಟ್ರೆನ್ಸು ಇಲ್ಲಿಂದ ಸ್ಟಾರ್ಟು ದೇವಸ್ಥಾನಕ್ಕೆ. ನೋಡಿ ಎಲ್ಲ ರುದ್ರಾಕ್ಷಿ ಎಲ್ಲನೂ ಸೇಲ್ ಮಾಡ್ತಾರೆ ಇಲ್ಲಿ. ನೋಡಿ ಆ ಕಡೆ ಅನ್ನೋ ಅಂಗಡಿ, ಈ ಕಡೆನೂ ಅಂಗಡಿ. ಹೌದು ನೋಡಿ ಹರ ಹರ ಮಹಾದೇವ್ ಅಂತ ಹೋಗ್ತಾ ಇರೋದೆ. ಇದೆಲ್ಲ ದೇವ್ರ ಪ್ರಸಾದ. ಮತ್ತು ಇದು ಎಲ್ಲ ಹೋಟಲ್ಸು ಮತ್ತು ನೋಡಿ ಅಂಗಡಿ ಎಲ್ಲ. ಇಲ್ಲಿಂದ ಹತ್ಬೇಕು. ಇನ್ನೊಂದು ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ಕಟ್ತಾ ಇದ್ದಾರೆ ಬಿಲ್ಡಿಂಗ್ ಎಲ್ಲವೇ. ಸೊ ನೋಡಿ ಅಂಗಡಿಗಳು. ಹರ ಹರ ಮಹಾದೇವ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ದೇವಸ್ಥಾನದ ಹತ್ರ ಬರ್ತಾ ಇದೀವಿ. ಇವಾಗ ಒಂಥರ ಉತ್ಸಾಹ, ಫ್ರೆಶ್ ಆಗಿ ನೋಡಿ ಅಲ್ಲಿ ಮೇಲೆ ಕಾಣಿಸ್ತಾ ಇರ್ಬೋದು. ಅಲ್ಲಿ ಮೇಲೆ ಗುರು ಬ್ಯಾಗ್ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದನೂ ಹೊತ್ಕೊಂಡು ಹೋಗ್ತಾರಲ್ಲ ಗುರು. ಟೀ ಕಾಫಿ ಬೇಕು ಅಂದ್ರೆ ಕುಡಿಬೋದು. ನಾವು ಇವಾಗ ಹೋಗ್ತಾ ಇದೀವಿ. ಅವ್ರು ಆ ಕಡೆಯಿಂದ ದರ್ಶನ ಮುಗಿಸ್ಕೊಂಡ್ ಬರ್ತಾ ಇದ್ದಾರೆ ನೋಡಿ. ನೋಡಿ ಹೋಗ್ತಾ ಹೋಗ್ತಾ ಅಂಗಡಿಗಳಿದೆ. ಹಂಗೆ ನೋಡಿ ಎಲ್ಲ ನೋಡಿಕೊಂಡು ಫುಲ್ಲು ಇಲ್ಲಿಂದ ಒಂದಿದು ನದಿ ಹರಿತಾ ಇದೆ ನೋಡಿ. ಇಲ್ಲಿ ನೋಡಿ ಹೆಂಗೆ ಹರಿತಾ ಇದೆ. ಹತ್ರ ದೇವಸ್ಥಾನದಿಂದ ಬರುತ್ತೆ ನೀರು. ದೇವಸ್ಥಾನದಿಂದ ನೋಡಿ ಹೆಂಗೆ ಹರಿತಾ ಇದೆ. ದೇವಸ್ಥಾನದಿಂದ ಬರುತ್ತೆ ನೀರು. ಆ ಕಡೆ ಬೆಟ್ಟದಿಂದ ಫುಲ್ ಬರುತ್ತೆ. ಅಂದರೆ ದೇವಸ್ಥಾನ ಸುತ್ತನೇ ಹೋಗುತ್ತೆ ನೀರು. ಅಲ್ಲೊಂದು ನದಿ ಹರಿತಾ ಇದೆ ಗುರು. ಎಂಟ್ರಿ ರೋಡು ಗುರು ಇದು. ಇಲ್ಲಿಂದ ಮುಂದೆ ಹೋಗ್ತಾನೆ ಇರಬೇಕು. ಬಟ್ ಆದರೆ ಈ ರೋಡುಗಳು ಇನ್ನೂ ಎಂಟ್ರಿ ಜಾಗಗಳನ್ನ ಇನ್ನೂ ರೆಡಿ ಮಾಡಿಲ್ಲ, ಮಾಡ್ತಾ ಇದ್ದಾರೆ. ಹರ ಹರ ಮಹಾದೇವ್ ಕಿ, ಹರ ಹರ ಮಹಾದೇವ್ ಕಿ. ನೋಡಿ ಇನ್ನೂ ರೆಡಿ ಮಾಡಿಲ್ಲ, ಮಾಡ್ತಾ ಇದ್ದಾರೆ ನೋಡಿ. ಇನ್ನೂ ಎಲ್ಲ ಹೊಸದಾಗಿ ಸಿಮೆಂಟ್ ಗಿಮೆಂಟ್ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇರ್ಲಿ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇವರೆಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ಹೇಳಿ ಹೇಳೋ ಸ್ಥಿತಿಲಿ ಇಲ್ಲ ಬ್ರೋ. ಫುಲ್ ಟಯರ್ಡ್ ಆಗ್ಬಿಟ್ಟವ್ರೆ. ಬನ್ನಿ ಸರಿ ಹೋಗೋಣ. ಎಲ್ರು ನಡೆದು ಸುಸ್ತಾಗ್ಬಿಟ್ಟವ್ರೆ. ಏನಾರು ಮಾತಾಡ್ತೀರಾ ಅಂದ್ರೆ ಮಾತಾಡ್ತಾ ಇಲ್ಲ. ತುಂಬಾನೇ ಸುಸ್ತು, ಚಳಿ, ಬಿಸಿಲಿಂದ ನಾವು ಇಷ್ಟು ಮಾತಾಡ್ತಾ ಇದ್ದೀವಿ. ಬಿಸಿಲಿಲ್ಲ ಅಂದ್ರೆ ಅಷ್ಟೇ ಯಾವುದೇ ಕಾರಣಕ್ಕೂ ಮಾತಾಡೋಕ್ಕಾಗಲ್ಲ ಗುರು. ಎಂಟ್ರೆನ್ಸು ಹೋಗ್ತಾ ಇದ್ದೀವಿ. ನೀರು ಇನ್ನೇನು ರೆಡಿ ಮಾಡಿಲ್ಲ. ಬಂತು ಗುರು, ಕೊನೆಗೂ ತಲುಪ್ಬಿಟ್ಟು ಗುರು ಕೇದಾರ್ನಾಥ್ನ. ನೋಡಿ ಗುರು ಹೆಂಗಿದೆ. ಕೊನೆಗೂ ತಲುಪಾಯ್ತು ಗುರು. ಸಾಸಿದ್ದಾಯ್ತು. ಬನ್ನಿ ನೋಡಿ ಹೆಂಗಿದೆ ದೇವಸ್ಥಾನ. ಕಾಣಿಸ್ತಾ ಇದೆಯಾ ನೋಡಿ, ತೋರಿಸ್ತೀನಿ. ದೇವಸ್ಥಾನ ಇಲ್ಲಿ ಕಾಗೆಗಳು ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ. ಬೆಟ್ಟದ ಮೇಲೆ ನೋಡಿಲಿ. ಕೊನೆಗೂ ನಾನು ಕೇದಾರ್ನಾಥ್ಗೆ ತಲುಪಿದ್ದೀನಿ. ದೇವಸ್ಥಾನ ನೋಡಿ ಎಲ್ಲ ಜನ ನಿಂತಿದ್ದಾರೆ ನೋಡಿ. ಈ ಥರ ಇಲ್ಲಿ ಅಂಗಡಿಗಳಿರ್ತವೆ. ಈ ಅಂಗಡಿಗಳಲ್ಲೇ ಬ್ಯಾಗ್ ಎಲ್ಲ ಕೊಟ್ಟು ಲಗೇಜ್ ಎಲ್ಲ ಇಟ್ಟು ನಮ್ಮ ಮುಂದಕ್ಕೆ ನಿಂತ್ಕೊಳ್ಳೋದಕ್ಕೆ ರೆಡಿ ಆಗಬೇಕು ನೋಡಿ. ಎಲ್ಲ ಬ್ಯಾಗ್ ಎಲ್ಲ ಇಡ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನ ಅಲ್ಲಿದೆ, ಕಾಣಿಸ್ತಾ ಇದೆ ನಿಮಗೆ. ಕಳಸ ಕಾಣಿಸ್ತಾ ಇರ್ಬೋದು. ನಾವು ಇಲ್ಲೇ ಪಕ್ಕದಲ್ಲೇ ಬ್ಯಾಗ್ ಎಲ್ಲ ಇಟ್ಟು ಮತ್ತು ಮುಂದೆ ನಾವು ಲೈನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋದಕ್ಕೆ
ವೆಯ್ಟ್ ಮಾಡಬೇಕು. ಎಷ್ಟು ಬೇಗ ನಮಗೆ ದೇವ್ರ ದರ್ಶನ ಕೊಡ್ತಾನೆ ನೋಡೋಣ. ನೋಡಿ ಇವರಂತೂ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಹೆಂಗಿತ್ತು ಬ್ರೋ ಜರ್ನಿ? ತುಂಬಾ ಈಸಿ. ಅನ್ಕೊಂಡಷ್ಟು ಕಷ್ಟ ಅಲ್ಲ. ಕಷ್ಟ ಅನ್ಕೊಂಡ್ರೆ ಕಷ್ಟ ಆಗತ್ತೆ. ನಂಬಿಕೆಯಿಂದ ಒಂದು ಇಂಟ್ರೆಸ್ಟ್ ಇಂದ ಭಕ್ತಿಯಿಂದ ಬಂದ್ರೆ ಯಾವ ಕಷ್ಟ ಆಗೋದಿಲ್ಲ. ಆದಷ್ಟು ಎಲ್ಲ ಬಂದು ಟ್ರೈ ಮಾಡಿ, ಯೂಟ್ಯೂಬ್ ಬಂದು ನೋಡಿ. ನಾವು ಅನುಭವಿಸ್ಕಿರೋ ಇಂಥ ಮಜಾನು ನೀವು ಸ್ವಲ್ಪ ಪುಣ್ಯ ಮಾಡಿರ್ಬೇಕು. ನೀವು ಒಳ್ಳೆ ದರ್ಶನ ಮಾಡಿ ಬಂದು ಜಾಗ ನೋಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಕರೆಕ್ಟ್ ಹೇಳಿದ್ರಲ್ಲ ಗೊತ್ತಾ, ಕರೆಕ್ಟ್ 100ಕ್ಕೆ 100 ಮಾತು ಸತ್ಯವಾದ ಮಾತು. ಸರಿ ಬನ್ನಿ, ನಾವೆಲ್ಲ ಲಗೇಜ್ ಎಲ್ಲ ಇಲ್ಲಿ ಇಟ್ಟು ಮುಂದೆ ಹೋಗೋಣ. ಮತ್ತೆ ರುದ್ರಾಕ್ಷಿ ಇದೆಲ್ಲ ಬೇಕು ತಗೊತಾ ಇದೀವಿ ಇಲ್ಲೇ ಅಂಗಡಿಯಲ್ಲಿ. ಮುಂದೆ ಹೋಗಿ ಲೈನಲ್ಲಿ ನಿಂತ್ಕೋಬೇಕು. 3 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾರಂತೆ, ಮತ್ತೆ 5 ಗಂಟೆಗೆ ಓಪನ್ ಆಗುತ್ತೆ. ನೋಡೋಣ ಎಲ್ಲ ಏನೇನು ಬೇಕು ಎಲ್ಲ ತಗೊಂಡು. ದೇವಸ್ಥಾನ ಹಿಂದೆ ನೋಡಿ ಹಂಗೆ ಬೆಟ್ಟ, ಆ ಕಡೆನೂ ಹೋಗಂಗಿಲ್ಲ, ಮಲ್ಲಿ ಈ ಕಡೆಗೆ ಮಾತ್ರ. ಕೇದಾರನಾಥಲ್ಲಿ ಇವತ್ತು ನಾವು ಬಂದು ಕರ್ನಾಟಕ ಫ್ಲಾಗ್ನ ಹಾರಿಸ್ತಾ ಇದ್ದೀವಿ. ನಮ್ಮ ಕನ್ನಡಿಗರು ಸಿಕ್ಕಿದ್ದಾರೆ, ಅವ್ರ ಜೊತೆಗೆ ನಾನು ಫ್ಲಾಗ್ ಹಾರಿಸ್ತಾ ಇದ್ದೀನಿ. ಬನ್ನಿ ಮುಂದೆ ಹೋಗೋಣ. ಲೈನಲ್ಲಿ ನಿಂತ್ಕೋಬೇಕು. ಫುಲ್ ಕ್ಯೂ ಇದ್ದಾರೆ ಗುರು, ಫುಲ್ ಕ್ಯೂ ಇದ್ದಾರೆ. ಎಷ್ಟೊತ್ತಾಗುತ್ತೆ ದರ್ಶನ ಅಂತ ಗೊತ್ತಿಲ್ಲ. ನೋಡಿ ಎಲ್ಲಿಂದ ಕ್ಯೂ ನಿಂತಿದ್ದಾರೆ ಅಂತ. ಎಲ್ಲ ಕ್ಯೂ ಇಲ್ಲಿಂದನೇ ಕ್ಯೂ ನಿಂತ್ಬಿಟ್ಟವ್ರೆ ಗುರು. ಎಬ್ಬಿ ನೋಡಲಿ, ಇಲ್ಲಿಂದನೇ ಕ್ಯೂ ನಿಂತ್ಬಿಟ್ಟವ್ರೆ. ಹಬ್ಬ ಎಲ್ಲ ಕ್ಯೂ. ಆದಷ್ಟು ಬೇಗ ದರ್ಶನ ಆಗಲಿ ಅಂತ ಶಿವನ ಹತ್ರ ಕೇಳ್ಕೊತಾ ಇದ್ದೀವಿ. ದೇವಸ್ಥಾನ ನೋಡಿ ಎಷ್ಟು ಕ್ಯೂ ನಿಂತಿದ್ದಾರೆ ಅಂದರೆ ಗುರು, ಇಲ್ಲಿಂದ ಕ್ಯೂ ನಿಂತಿದ್ದಾರೆ ಗುರು. ಅಲ್ವಾ, ಇಲ್ಲಿಂದ ಲೈನ್ ಹೋಗ್ಬೇಕು. ಬನ್ನಿ ಹೋಗೋಣ, ನಾವು ನಿಂತ್ಕೊಳ್ಳೋಣ ಲೈನ್ಗೆ, ಹೋಗಿ ದರ್ಶನ ಮಾಡೋಣ. ಆದಷ್ಟು ಬೇಗ ದರ್ಶನ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಕೇಳ್ಕೊಳ್ಳಿ ನನಗೋಸ್ಕರ. ಬನ್ನಿ ಮುಂದೆ ಹೋಗೋಣ. ಹಂಗೆ ಸೇರ್ಕೊಂಡೋದಾಗಿದೆ. ಮುಂದೆ ಹಂಗೋಟವ್ರು ಯಾರು अरे भाई मोबाइल बंद कर दे मेरे भाई थोड़ी देर. ओके भैया. बीच वाली लाइन पे रहो. ಹಲೋ ನೋಡು ಕಾಣಿಸ್ತಾ ಇದೆಯಾ? ನೋಡು ಫುಲ್ ಕ್ಯೂ. ನೋಡು ಊಟ ಮಾಡಿ ಬೆಳಿಗ್ಗೆ ಟಿಫನ್ ಮಾಡ್ದು. ಕಾಣಿಸ್ತಾ ಇದೆಯಾ? ಬಾಯ್ ಬಾಯ್, ಆಮೇಲೆ ಮಾಡ್ತೀನಿ. ಎಲ್ಲ ದೇವಸ್ಥಾನದಲ್ಲಿ ಇದ್ದೀವಿ ನಾವು. ಫುಲ್ಲು ಕ್ರೌಡು, ಚಳಿ ಸಿಕ್ಕಾಬಟ್ಟೆ. ನೋಡಿ ಎಲ್ಲ ನಾವೆಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀವಿ. ಗುರು. ಚಳಿ ಸಿಕ್ಕಾಬಟ್ಟೆ, -ಡಿಗ್ರಿ ಇದೆ ಇಲ್ಲಿ ಟೆಂಪ್ರೇಚರು. ಯಾಕೆ ಹೇಳ್ತೀರಾ? ನೋಡಿ ದೇವಸ್ಥಾನನ ಹಿಂಗಿದೆ ನೋಡಿ. ಅಲ್ಲಿ ಹಿಂದೆ ಮಂಜು ಬೀಳ್ತಾ ಇದೆ ಗುರು ದೇವಸ್ಥಾನದ ಮೇಲೆ. ನೋಡೋಕ್ಕೆ ಒಂಥರ ಆಶ್ಚರ್ಯ. ಕೊನೆಗೂ ದೇವಸ್ಥಾನಕ್ಕೆ ಇವಾಗ ಬಾಗಿಲು ತೆಗ್ದಿದ್ದಾರೆ, ಬಿಟ್ಟಿದ್ದಾರೆ. ನಮ್ಮನ್ನ ಹೋಗ್ತಾ ಇದ್ವಿ. ಬನ್ನಿ 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 ಬನ್ನಿ, ಎಲ್ಲ ಹೋಗಾಡ್ತಾ ಇದ್ದಾರೆ. ಆರಾಮದೇ ಮಾಡಬೇಡ.
ಹೇಳಿ 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 ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ ಇದು ಗಂಗಾ ಜಲ ಬಂದು ಇಲ್ಲಿ ಹಿಡ್ಕೊಬೇಕು ನೋಡಿ. ನಂದಿ ಬಾಯಿಂದ ಹೆಂಗ್ ಬರ್ತಾ ಇದೆ ನೀರು ಅಂದ್ರೆ ಗಂಗಾ ಜಲ. ಅದು ತೋಗಿಸ್ಕೊಂಡು ಎತ್ಕೊ ಕೆಳಗೆ ಕುತ್ಕೊಂಡು ಆ ಕಡೆ ಎತ್ಕೊ. ಅಲ್ಲಿ ನಂದಿ ಬಾಯಿಂದ ಗಂಗಾ ಜಲ ಬರುತ್ತೆ, ಅಲ್ಲಿಂದ ತಗೊಬಂದು ಈ ಇದ್ರ ಮೇಲೆ ಹಾಕಬೇಕು. ಇದನ್ನ ಹಾಕಿ ನಂತರ ಇದೆಲ್ಲ ಮಾಡಿ ನಮಗೆ ರಿಟರ್ನ್ ಇದು ಕೊಡ್ತಾರೆ. ನೋಡಿ ಗಂಗಾ ಜಲ ಎಲ್ಲ ಹಾಕಿ ಅಲ್ಲಿ ಮಾತಾಡೋಕ್ಕಾಗಲ್ಲ ಅಂತ ನಾನು ವಾಯ್ಸ್ ಡಬ್ ಮಾಡ್ತಾ ಇರ್ಬೋದು. ಬನ್ನಿ ನೋಡಿ, ಅಲ್ಲಿ ಗಂಗಾ ನೀರಿಂದ ಅಲ್ಲಿಂದ ತಗೊಂಡು ಇಲ್ಲಿ ಇದು ಮಾಡಬೇಕು. ದೇವಸ್ಥಾನಕ್ಕೆ ಇನ್ನೇನೋ ಲೈಟ್ ಆಗ್ತಾ ಇದೆ ಎಲ್ಲ ನೋಡಿ. ದರ್ಶನ ಎಲ್ಲ ಆಯಿತು ನಮ್ಮದು. ಲಗೇಜ್ ಇಸ್ಕೊಂಡು ಇವಾಗ ಹೊರಡಬೇಕು. ಹಂಗೆ ಭೀಮನ್ ಕಲ್ ಹತ್ರ ಹೋಗಿ ನೋಡಿಕೊಂಡು ಇದೆ ದೇವಸ್ಥಾನ. ಇವಾಗ ಆಯಿತು, ಲೈಟ್ ಹಾಕಿದ್ದಾರೆ. ನೋಡಿ ದೇವಸ್ಥಾನ ಹರ ಹರ ಶಂಭು. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮುಂದೆ ಬಂದಿದ್ದೀವಿ. ಈಗ ನೋಡಿ ಫೋಟೋ ಇದು ಮಾಡ್ತಾ ಇದ್ದಾರೆ. ಎಂಟ್ರೆನ್ಸ್ ಇದೆ, ಅಲ್ಲಿಂದ ಲೈನು, ಅಲ್ಲಿಂದ ಲೈನ್ ಹಾಕೊಂಡು ಬಂದು ದರ್ಶನ ಅಂತೂ ಸೂಪರಾಗಿ ಆಯಿತು. ನಮಗೆ ಸೂಪರಾಗಿತ್ತು. ದೇವರಂತೂ ನೋಡೋಕ್ಕಂತೂ ಹೆಂಗೋ ನಮಗೊಂದು 5-10 ನಿಮಿಷ ಟೈಮ್ ಸಿಕ್ತು. ದರ್ಶನ ಮಾಡಿ ಎಲ್ಲ ಮಾಡಿ ದೇವಸ್ಥಾನ ಸುತ್ತ ನೋಡಿ ಒಂದು ಟಾಪ್ ವ್ಯೂ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ನೋಡಿ ಹೆಂಗಿದೆ ನೋಡೋದಕ್ಕೇ ಬೆಳಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು. ಯಾಕಂದರೆ ಆಲ್ರೆಡಿ 6 ಗಂಟೆ ಆಗಿತ್ತು. ಅದರಿಂದ ನಮಗೂ ಲೇಟ್ ಆಯಿತು ದರ್ಶನ ಆಗೋದು. ಯಾಕಂದರೆ 5 ಗಂಟೆಗೆ ಓಪನ್ ಮಾಡಿದ್ರ ನಮ್ಗೆ 1 ಅವರಲ್ಲಿ ದರ್ಶನ ಆಯಿತು. ನಾವು ಫೋಟೋ ತೊಗೊಂಡು ಮತ್ತು ಸ್ವಲ್ಪ ವಿಡಿಯೋ ಎಲ್ಲ ತಗೊಂಡು ನನಗೆ ಮುಂದೆ ಭೀಮನ್ ಕಲ್ ಹತ್ರ ಹೋಗಿ ನೋಡಿ ಹೆಂಗಿದೆ ಟಾಪ್ ವ್ಯೂ ನೋಡೋದಕ್ಕೆ. ನೋಡಿ ಇವತ್ತು ದರ್ಶನ ಮಾಡಿ ಎಲ್ಲ ಫೋಟೋ ಸೂಪರ್ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿಂದ ಕೈ ಮುಗಿದು ನಾವು ಭೀಮನ್ ಕಲ್ ಹತ್ರ ಹೋಗ್ತಾ ಇದ್ದೀವಿ. ಏನು ಅಂತಂದ್ರೆ ಈ ಕಲ್ಲಿನ ವಿಶೇಷ, ಲಾಸ್ಟ್ ಟೈಮಲ್ಲಿ ಪ್ರಳಯ ಆಯಿತು. ಅವಾಗ ಮಳೆ ತುಂಬ ಬಿದ್ದು ನೀರು ಫುಲ್ ಹೊತ್ಕೊಬಂದು ದೇವಸ್ಥಾನಕ್ಕೆ ಅಡ್ಡಡ್ಲಾಗಿ ಬಂದು ನಿಂತ್ಕೊಂಡ ಕಲ್ಲು ಇದು. ಅದು ಈ ಕಲ್ಲು ಬಂದು ನಿಂತ್ಕೊಂಡಿದ್ರಿಂದ ದೇವಸ್ಥಾನಕ್ಕೆ ಯಾವುದೇ ಥರ ಹಾನಿ ಆಗಿಲ್ಲ. ಎಷ್ಟು ಅಂದರೆ ನೀವು ನೋಡಿರ್ತೀರ ನ್ಯೂಸಲ್ಲೆಲ್ಲ, ಕೇದಾರ್ನಾಥ್ ಭೀಮನ್ ಕಲ್ಲು ಅಡ್ಡ ಬಂದು ದೇವಸ್ಥಾನಕ್ಕೆ ನಿಂತಿದ್ದು ನೋಡಿ. ಇದೇ ಕಲ್ಲು ನೋಡಿ, ಕಾಣಿಸ್ತಾ ಇರ್ಬೋದು, ನಾನು ಹಿಂದೆ ಇರ್ಬೋದು. ಇದೆ ನೋಡಿ ಕಲ್ಲು.
ಭೀಮನ ಕಲ್ಲು ನೋಡಿ ಮಾತಾಡ್ತಾರಪ್ಪ. ಇದೇ ಕಲ್ಲು ಜೋರಾಗಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ನೀರು ಹರ್ಕೊಬಂದು ಈ ಕಲ್ಲು ಬಂದು ನಿಂತ್ಕೊಳ್ಳಿಲ್ಲ ಅಂದರೆ ದೇವಸ್ಥಾನಕ್ಕೆ ಹಾನಿ ಆಗ್ತಾ ಇತ್ತು. ಹಾಗಾಗಿ ನೋಡಿ ಎಷ್ಟು ದೊಡ್ಡದಿದೆ ಕಲ್ಲು ಅಂದರೆ, ಸಿಕ್ಕಾಬಿಟ್ಟೆ ದೊಡ್ಡದು, ಹೆವಿ ದೊಡ್ಡದು. ದೇವಸ್ಥಾನದ ಹಿಂದೆ ಇದೆ ಇದು. ಕತ್ಲೆ ಕಾಣಿಸ್ತಾ ಇಲ್ಲ ನಿಮಗೆ ನೋಡಿ. ಎಲ್ಲ ಇಲ್ಲಿ ಕೂತಿದ್ದಾರೆ. ಲೇಟ್ ಆಗೋಯ್ತು ನಮಗೆ ದರ್ಶನ ಆಗೋದು, ಅದರಿಂದ ಸ್ವಲ್ಪ ಇದಾಯಿತು. ನೋಡಿ ಭೀಮನ ಕಲ್ಲು ಅಂತ ಹೇಳೋದು ಇದಕ್ಕೆ. ದೇವಸ್ಥಾನ ಹಿಂದೆನೇ ಇರೋದು. ಎಷ್ಟು ಕಲ್ಲು ಅಂದರೆ ಈ ಕಡೆಯಿಂದ ತೋರಿಸ್ತೀನಿ ಇರಿ ನೋಡಿ. ಇವಾಗ ಕಾಣಿಸ್ತಾ ಇರ್ಬೋದು 3 ಕಲ್ಲು ಹಂಗೆ ಬಂದು ಅಡ್ಡೆ ನಿಂತಿರೋದು. ಬಾ ದೇವಸ್ಥಾನ ಇಲ್ಲೇ ನೋಡಿ, ಅದರಿಂದನೇ ಕಲ್ಲು. ನೋಡಿ ಗೋರಿಗಳು ಇಲ್ಲೇ ಪೂಜೆ ಮಾಡ್ಕೊಂಡು ಇಲ್ಲೇ ಇರ್ತಾರೆ ನೋಡಿ. ಕತ್ಲೆ ಇರೋದ್ರಿಂದ ಕಾಣಿಸ್ತಾ ಇಲ್ಲ ನೋಡಿ ದೇವಸ್ಥಾನ. ನೋಡಿ ಜನ ಎಲ್ಲ ಸೆಲ್ಫಿ ಫೋಟೋ ಎಲ್ಲ ತಗೊತಾ ಇದ್ದಾರೆ ನೋಡಿ. ಕೈ ಮುಗಿತಾ ಇದ್ದಾರೆ. ಎಲ್ಲ ಆಯಿತು, ನಮ್ಮದು ದರ್ಶನ ಆಯಿತು ಫುಲ್ಲು. ನೋಡಿ ಇದೇ ಭೀಮನ ಕಲ್ಲು ನಿಮ್ಗೆ ಕಾಣಿಸ್ತಾ ಇದೆಯಾ? ಪೂಜೆ ಮಾಡ್ತಾರೆ. ಇದೇ ಭೀಮನ ಕಲ್ಲು ಹಂಗೆ ಹಿಂದೆ ನೋಡಿ, ಹಿಂಗೆ ಹೋದ್ರೆ ಹಿಂದೆ ದೇವಸ್ಥಾನ. ಹಂಗೆ ಬನ್ನಿ, ನಾವು ಇನ್ನೇನು ಹೊರಡೋಣ. ಹಂಗೆ ಇದ್ರ ಹತ್ರ ದೇವಸ್ಥಾನ ಕಾಣಿಸ್ತಾ ಹೋಗಿ ನಮ್ಗೆ. ಹಂಗೆ ಸುತ್ಕೊಂಡು ನಿಮಗೆ ಒಂದು ದೇವಸ್ಥಾನ ಒಂದು ರೌಂಡ್ ತೋರಿಸ್ತೀನಿ ಬನ್ನಿ. ಗೋರಿಗಳು ಪೂಜೆ ಮಾಡ್ತಾ ಇದ್ದಾರೆ, ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ದೇವಸ್ಥಾನ ನೋಡಿ ಮೇಲಿಂದ ಹೀಗೆ ಇದೆ ಅಂತ. ಆದ್ರೂ ರಾತ್ರಿ ಆಯಿತು, ನೀನು ಚಳಿ ಹೆವಿ ಚಳಿ ಆಗ್ತಾ ಇದೆ. ಶಿವ ಅಂತ ಸಿಕ್ಕಾಪಟ್ಟೆ ಚಳಿ. ಇಲ್ಲೆಲ್ಲ ಅಂಗಡಿಗಳಿದೆ. ದೇವಸ್ಥಾನ ತೋರಿಸ್ತೀನಿ ನೋಡಿ. ಇಲ್ಲಿ ಪೂಜೆ ಸಾಮಾನು ಮತ್ತು ಇದು ನಮಗೂ ಇನ್ನೇನು ಎಲ್ಲ ಮುಗೀತು, ದರ್ಶನ ಆಯಿತು. ದೇವಸ್ಥಾನ ನೋಡಿ ನೈಟ್ ವ್ಯೂ ಅಲ್ಲಿ ಹೆಂಗಿದೆ ಅಂತ. ಇನ್ನೇನು ಹೋಗ್ತಾ ಇರೋದು ನಮ್ದು. ಎಲ್ಲ ಹೋಗಿದ್ದಾರೆ ಇದರ ಒಂದು ಯಾರು ಅರ್ಥ ಆಯ್ತಲ್ಲ ನೋಡಿ. ಹರ ಹರ ಮಹಾದೇವ್. ಗಂಟೆ ಇಲ್ಲಿ ಎದುರುಗಡೆನೆ ದೇವಸ್ಥಾನ. ಎಲ್ಲ ದರ್ಶನ ಆಯ್ತು. ಇನ್ನೇನು ಫುಲ್ ಹಿಂಗಿಂದ ಕ್ಯೂ ಎಲ್ಲ ಜನ ಎಷ್ಟಿದ್ದಾರೆ ನೋಡಿ. ನಮ್ಮದು ದರ್ಶನ ಆಯಿತು. ಇನ್ನೇನು ಇಲ್ಲಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಮ್ಮ ಈ ಕೇದಾರ್ನಾಥ ಟ್ರಾವೆಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದೇವಸ್ಥಾನ ಧನ್ಯವಾದಗಳು ಎಲ್ಲರಿಗೂ. ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬಾಯ್, ಗುಡ್ ನೈಟ್.